ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಆಲ್ ಇನ್ ಒನ್ ಬ್ಲಾಗ್ಸ್. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಮಗೆಲ್ಲರೂ ಗೊತ್ತಿರ್ಬೋದು, ಟಿಕ್ ಟಾಕ್ ಬ್ಯಾನ್ ಆಗಿದೆ. ಹೌದು, ಭಾರತದಲ್ಲಿ ಟೋಟಲ್ 59 ಚೀನಾ ಆ್ಯಪ್ಸ್ಗಳನ್ನ ಇಂಡಿಯಾ ಬ್ಯಾನ್ ಮಾಡಿದೆ. ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಇನ್ಮೇಲೆ ಹಾಯ್ ಫ್ರೆಂಡ್ಸ್ ನನ್ನನ್ನು ಲೈಕ್ ಮಾಡಿ ಅದೆಲ್ಲ ಹಿಂಸೆ ತಪ್ಪಿತು ಆಯಿತಾ. ಟ್ರೋಲ್ ಮಾಡ್ಕೊಂಡು ಹೊಡೆದಾಡೋರು ತಪ್ಪಿತು, ಎಲ್ಲ ತಪ್ಪಿತು ಫ್ರೆಂಡ್ಸ್. ಇವತ್ತು ನೈಟಿಂದ ಟಿಕ್ ಟಾಕ್ ಬ್ಯಾನ್ ಆಗ್ತಾಯಿದೆ. ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಫೋನಲ್ಲಿ ಸ್ವಲ್ಪ ದಿನ ಇರ್ಬೋದು ಅಂತ ನನಗನ್ಸುತ್ತೆ. ಸೊ ಹೊಸ್ದಾಗಿ ಇನ್ಸ್ಟಾಲ್ ಮಾಡೋಕ್ಕಂತೂ ಆಗಲ್ಲ. ಯಾಕೆ ಅಂತಂದರೆ ಪ್ಲೇಸ್ಟೋರು ಮತ್ತು ಆ್ಯಪಲ್ ಸ್ಟೋರ್ ಏನಿದೆ ಅದರಲ್ಲಿ ಟಿಕ್ ಟಾಕ್ ಅಪ್ಲಿಕೇಶನ್ ನಿಮಗೆ ಸಿಗೋಲ್ಲ. ಸದ್ಯಕ್ಕೆ ಇವಾಗ ಅವೈಲಬಲ್ ಇರ್ಬೋದು. ಸೊ ಇವತ್ತು ನೈಟಿಂದ ಅದು ಕಂಪ್ಲೀಟಾಗಿ ಬ್ಯಾನ್ ಆಗ್ತಾಯಿದೆ. ಬರೀ ಟಿಕ್ ಟಾಕ್ ಮಾತ್ರ ಅಲ್ಲ, ಅದ್ರ ಜೊತೆ 59 ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡಬೇಕು ಅಂತ ಆಲ್ರೆಡಿ ಆರ್ಡರ್ ಪಾಸ್ ಆಗಿದೆ. ಸೊ ಇದು ಇವಾಗಿರೋ ಬ್ರೇಕಿಂಗ್ ನ್ಯೂಸು. ಸೊ ನೀವು ಇಲ್ಲಿ ಲಿಸ್ಟ್ ನೋಡ್ತಾ ಇರ್ಬೋದು, ಈ 59 ಆ್ಯಪ್ಸು ಬ್ಯಾನ್ ಆಗಿರೋವಂಥದ್ದು. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಯಾವ ಆ್ಯಪ್ಸ್ ಅಂದ್ಬಿಟ್ಟು ನಿಮ್ಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಏನಂತಂದರೆ ಒಂದು ಚೈನಾ ಏನು ನಮ್ಮ ಸೈನಿಕರನ್ನ ಸಾಯಿಸ್ತು, ಬಾರ್ಡರಲ್ಲಿ ಗಲಾಟೆ ಆಯಿತು, ಅದೆಲ್ಲ ಆದಮೇಲೆ ಚೈನಾ ಪ್ರಾಡಕ್ಟ್ಸ್ನ ಬಾಯ್ಕಾಟ್ ಮಾಡಬೇಕು ಅಂತ ಏನೊಂದು ಅಭಿಯಾನ ಶುರುವಾಯಿತು. ಅದರ ಮೊದಲ ಹೆಜ್ಜೆನೇ ಈ ಚೈನೀಸ್ ಆ್ಯಪ್ಗಳನ್ನ ನಾವು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅನ್ನೋದಾಗಿತ್ತು. ಅದರಲ್ಲಿ ಕೆಲವಷ್ಟು ಜನ ಆ್ಯಪ್ಸ್ ಯೂಸ್ ಮಾಡಿದ್ರೆ ಹೆಂಗೆ ಚೈನಾದವ್ರಿಗೆ ಇದಾಗುತ್ತೆ, ಅದು ಇದು ವಾದ ವಿವಾದಗಳೆಲ್ಲ ಆಯಿತು, ಅದು ಬೇರೆ ಪ್ರಶ್ನೆ. ಬಟ್ ಈ ಕೊನೆಗೂ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ 59 ಆ್ಯಪ್ಸ್ನ, ಅದು ಚೈನೀಸ್ ಆ್ಯಪ್ಸ್ನ ಬ್ಲಾಕ್ ಮಾಡಿದೆ. ಸೊ ಇದಕ್ಕೂ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಇಂಟೆಲಿಜೆನ್ಸ್ ಒಂದು ಮನವಿಯನ್ನು ಮಾಡಿತ್ತು ಸರ್ಕಾರಕ್ಕೆ, ಕೆಲವೊಂದು ಆ್ಯಪ್ಸ್ಗಳನ್ನ ಮತ್ತು ಲಿಂಕ್ಸ್ಗಳನ್ನ ನೀವು ಬ್ಯಾನ್ ಮಾಡಲೇಬೇಕು ಸೆಕ್ಯೂರಿಟಿ ರೀಸನ್ನಿಂದ ಅಂತ. ಸೊ ಹಾಗೆ ಜನಗಳು ಕೂಡ ಅವರ ಒಪಿನಿಯನ್ನ ಇಟ್ಟಿದ್ರು, ಟಿಕ್ ಟಾಕ್ ಬ್ಯಾನ್ ಆಗಬೇಕು. ತುಂಬ ಕಾರಣಗಳಿಗೆ, ನಾನಾ ಕಾರಣಗಳಿಗೆ ಅದು ಬ್ಯಾನ್ ಆಗಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಇತ್ತು. ಆ ರಿಕ್ವೆಸ್ಟನ್ನ ತಗೊಂಡು ಇವತ್ತು ರಾತ್ರಿಯಿಂದ ಟಿಕ್ ಟಾಕ್ ಬ್ಯಾನ್ ಆಗುತ್ತೆ. ಸೊ ಇನ್ನೂ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ತಾರೆ, ಅದು APK ಫೈಲ್ಸ್ ಇರುತ್ತೆ, APK ಫೈಲ್ಸಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ APK ಫೈಲ್ಸಿಂದ ಯೂಸ್ ಕೂಡ ಮಾಡಬಹುದು. ಬಟ್ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ಬೋದು ಅಂತ ನನಗನ್ಸುತ್ತೆ ಅಂದರೆ, ಈ ನಮ್ಮ ನೆಟ್ವರ್ಕ್ ಪ್ರೊವೈಡರ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಡೈರೆಕ್ಷನ್ಸ್ನ ಕೊಡುತ್ತೆ ಗೌರ್ನಮೆಂಟು. ಏನಂದರೆ, ನೀವು ಈ ವೆಬ್ಸೈಟ್ಸ್ಗೆ ಅಥವಾ ಈ ಆ್ಯಪ್ಸ್ಗೆ ನೆಟ್ವರ್ಕ್ ಆ್ಯಕ್ಸೆಸ್ನ ಕೊಡಬಾರ್ದು. ಸೊ ಈ ಮುಖಾಂತರ ಈ ಎಲ್ಲ ಆ್ಯಪ್ಸ್ನ ಬ್ಯಾನ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಹಿಂಗೆ ಆಗಬಹುದು ಅಂತ. ಸೊ ಟಿಕ್ ಟಾಕಲ್ಲಿ ಆಲ್ರೆಡಿ ಎಲ್ಲ ಕ್ರಿಯೇಟರ್ಸ್ ಬಂದಿದ್ದಾಯಿತು, ಲೈವ್ಗಳು ಮಾಡಿದ್ದಾಯಿತು. ಸೊ ಆಲ್ಟರ್ನೇಟಿವ್ ಆ್ಯಪ್ಸ್ಗಳ ಹೆಸರುಗಳನ್ನ ಹೇಳಿದ್ದಾಯಿತು, ಅಲ್ಲಿ ಬನ್ನಿ, ಅಲ್ಲಿ ಫಾಲೋ ಮಾಡಿ. ಸೊ ಇದೆಲ್ಲ ನಡೀತಾನೆ ಇದೆ. ಸೊ ನಿಮ್ಗೆ ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ನಿಮ್ಮ ಟಿಕ್ ಟಾಕ್ ಪ್ರೊಫೈಲಲ್ಲಿ ಇದ್ದರೆ, ಇನ್ನೂ ಆ್ಯಪ್ ಇದ್ದರೆ, ನೀವು ಇದಕ್ಕೆ ಮುಂಚೆ ಅನ್ಇನ್ಸ್ಟಾಲ್ ಮಾಡಿದರೆ ಓಕೆ, ಇನ್ನೂ ಆ್ಯಪ್ ಏನಾದರೂ ಇದ್ದರೆ ಅದರಲ್ಲಿ ನಿಮಗೆ ಯಾವುದಾದ್ರೂ ನಿಮ್ಮ ವಿಡಿಯೋಸ್ ಮೆಮೊರೀಸ್ ಇದ್ದರೆ ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ಬಾಯ್ಕಾಟ್ ಚೀನಾ ಪ್ರಾಡಕ್ಟ್ಸ್ ಅಂತ ನಾನು ಮಾತಾಡ್ತಾ ಇದ್ದೆ. ಸೊ ಕಷ್ಟ ಇದೆ, ಅದು ಒಂದೇ ದಿನದಲ್ಲಿ ಆಗಲ್ಲ. ಹಾರ್ಡ್ವೇರು ಅಥವಾ ಇನ್ನೊಂದು ಕೆಲವೊಂದು ಪ್ರಾಡಕ್ಟ್ಸು ನಾವು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಬಟ್ ಅದು ಅಟ್ಲೀಸ್ಟ್ ಈ ಸ್ಟೆಪ್ಪಿಂದ ಅದು ಶುರು ಮಾಡಿದ್ರೆ ಯಾವತ್ತೋ ಒಂದಿನ 100% ಸಾಧ್ಯ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.